ಬಿಗ್ ಬಾಸ್ ಮನೆಯ ಗಿಲ್ಲಿ ನಟ ಈಗ ಹೊಸ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಹೌದು, ನಿಮ್ಗೆ ಗೊತ್ತಿರಬಹುದು, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಒನ್ ಮ್ಯಾನ್ ಶೋ ರೀತಿ ಈ ಒಂದು ಸೀಸನ್ ಅನ್ನ ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಕೌಂಟರ್ ಮೇಲೆ ಕೌಂಟರ್ಗಳನ್ನ ಕೊಟ್ಕೊಂಡು ಅಶ್ವಿನಿಯನ್ನ ಯಾವುದೇ ಕಾರಣಕ್ಕೂ ಮೇಲೆ ಹೋಗಕ್ಕೆ ಬಿಡದೆ ಕೆಳಗೆ ಹಾಕಿ ತುಳಿದು ಅವರ ದರ್ಪವನ್ನೆಲ್ಲನೂ ಕೂಡ ತೆಗೆದು ಬಿಸಾಕೆ ಬಿಟ್ಟ. ಎಲ್ಲಾದ್ರೂ ಈ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಅಶ್ವಿನಿ ಅವ್ರನ್ನ ಬಗ್ಸೋಕೆ ಯಾರ ಕೈಲೂ ಸಾಧ್ಯ ಆಗ್ತಿಲ್ಲ ಅನ್ನೋದು ಎಲ್ಲರ ಮಾತು ಕೂಡ ಹೌದು. ಅದರಂತೆ ನಾನು ಕೂಡ ಹೇಳ್ತೀನಿ, ಅಶ್ವಿನಿ ಅವರು ಬಗ್ಲಿಕ್ಕೆ ಮೂಲ ಕಾರಣನೇ ಗಿಲ್ಲಿ. ಇವತ್ತಿಗೂ ಕೂಡ ಗಿಲ್ಲಿ ಹತ್ರ ಮಾತಾಡಲಿಕ್ಕೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಹೆದರ್ತಾರೆ ಅಂದ್ರೆ ಅದಕ್ಕೆ ಗಿಲ್ಲಿ ಕೊಡುವಂತಹ ಕೌಂಟರ್ಗಳು. ಆದ್ರೆ ಗಿಲ್ಲಿಗೆ ಮನೆಯೊಳಗೆ ಒಂದು ದೊಡ್ಡ ಆಸೆ ಇತ್ತು, ಅದನ್ನ ಅವರು ಕಾವ್ಯನ ಬಳಿನೂ ಕೂಡ ಹೇಳ್ಕೊಂಡಿದ್ರು. ಹಾಗೆ ಇತ್ತೀಚೆಗೆ ಹೊರಗಡೆ ಬಂದ ಸ್ಪಂದನನ ಬಳಿನೂ ಹೇಳ್ಕೊಂಡಿದ್ರು. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಆದ್ರೆ ಸಾಕು, ಹೇಗೋ ಒಂದು ಲೈಫ್ ನ ಲೀಡ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮೊದಲು ಅವರಿಗೆ 2,18,000 ಜನ ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ರು ಅಥವಾ ಫಾಲೋವರ್ಸ್ ಮಾತ್ರ ಇದ್ರು. ಆದ್ರೆ ಇವತ್ತು 100 ದಿನ ಆಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಮತ್ತೊಂದು ಸಿಹಿ ಸುದ್ದಿನೂ ಕೂಡ ಹೋಗಿದೆ. ಅದೇನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಹೋದಂತಹ ಗಿಲ್ಲಿಯ ಫ್ಯಾನ್ಗಳು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಜನ ಸೇರ್ಕೊಂಡಿದ್ದಾರೆ. ಇದು ರೆಕಾರ್ಡ್ ಅಂತಾನೆ ಅನ್ಬಹುದು. ಈಗ ಸತತವಾಗಿ ಈ ಸೀಸನ್ ಅಲ್ಲಿ ಬಂದಂತಹ ಎಲ್ಲಾ ಸ್ಪರ್ಧಿಗಳನ್ನ ಒಟ್ಟುಗೂಡಿಸಿದ್ರೆ ಗಿಲ್ಲಿಯಷ್ಟು ಫಾಲೋವರ್ಸ್ ಅನ್ನ ಯಾರೂ ಕೂಡ ಹೊಂದಿರಲಿಲ್ಲ. ಈಗ ಗಿಲ್ಲಿ ತಾನು ಏನ್ ಆಸೆನ ಇಟ್ಕೊಂಡು ಹೋಗಿದ್ನೋ ಅದನ್ನ ಸಂಪೂರ್ಣ ಮಾಡ್ಕೊಂಡಿದ್ದಾನೆ. ಇದು ಹೊರಗಡೆ ಬಂದ ಮೇಲೆ ಅದು ಗಿಲ್ಲಿಗೆ ಗೊತ್ತಾಗುವಂತಹ ವಿಚಾರ. ಏನೇ ಆಗಲಿ, ಗಿಲ್ಲಿ ವಹಿಸಿಕೊಂಡಿದ್ದಂತಹ PR ಟೀಮ್ ಹಿಂದೆ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದೆ. ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಗಿಲ್ಲಿಯ ಹವವನ್ನ ಸೃಷ್ಟಿ ಮಾಡಿದೆ. ಸೊ ಇಂತಹ PR ಟೀಮ್ ಇದ್ರೆ ತುಂಬಾ ಚೆನ್ನಾಗಿ ತಮ್ಮ ಕ್ರಿಯೇಟಿವಿಟಿಗಳನ್ನ ಮಾಡಿಕೊಂಡು ಜನಗಳಿಗೆ ತಮ್ಮ ಸ್ಪರ್ಧೆಯನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಅದು ಅದ್ಭುತವಾಗಿ ಗಿಲ್ಲಿಯ ಒಂದು ಕೆಲಸದಲ್ಲಿ ಕಾಣಿಸಿರೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಬಿಗ್ ಬಾಸ್ ಅನ್ನ ಗಿಲ್ಲಿ ಅವರು ಗೆಲ್ಲೋದು 100% ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಯಾವುದೇ ಒಂದು ಪೋಲಿಂಗ್ ಅನ್ನು ನಡೆಸಿದ್ರು ಅಲ್ಲಿ ಗಿಲ್ಲಿಯದೇ ಮೇಲುಗೈ ಆಗಿದೆ. ಅಷ್ಟೇ ಅಲ್ಲದೆ ಈಗ ಗಿಲ್ಲಿ ಫಾಲೋವರ್ಸ್ ಗಳನ್ನ ಹೊಂದಿರೋದ್ರಲ್ಲೂ ಕೂಡ ನಂಬರ್ 1 ಆಗಿರೋದ್ರಿಂದ ಎಲ್ಲರೂ ಕೂಡ ಮೊಬೈಲ್ ಗಳನ್ನ ಯೂಸ್ ಮಾಡೋದ್ರಿಂದ ಅವರೆಲ್ಲರೂ ಕೂಡ ಅದರಲ್ಲಿ ಅರ್ಧ ಜನ ಬಂದು ವೋಟ್ ಮಾಡಿದ್ರು ಸಾಕು. 99 ವೋಟ್ಗಳನ್ನು ಒತ್ತಿದ್ರೆ ಗಿಲ್ಲಿ ಅವರು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿರೋದ್ರಲ್ಲಿ ಡೌಟೇ ಇಲ್ಲ. ಏನೇ ಆಗಲಿ, ಇನ್ನೇನು ಕೆಲವು ದಿನಗಳಲ್ಲಿ ಫೈನಲ್ ನಡೀತಾ ಇದೆ. ಸೊ ಆ ಫೈನಲ್ ಅಲ್ಲಿ ಗಿಲ್ಲಿ ಅವರ ಕಪ್ಪನ್ನ ಎತ್ತೋದನ್ನ ನೋಡಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದೀರಾ. ಗಿಲ್ಲಿ ಅವರ ಈ ಸಾಧನೆಯ ಬಗ್ಗೆ ಈಗ 2 ಸಾಧನೆ ಮಾಡಿದಂತಾಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಹಾಗೂ ಬಿಗ್ ಬಾಸ್ ಸೀಸನ್ 12 ವಿನ್ನರ್. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹಾಗೂ ಗಿಲ್ಲಿಯ ಫ್ಯಾನ್ಸ್ ಯಾರ್ಯಾರು ಇದ್ರೋ ಅವರ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನ ಯಾರು ಫಾಲೋ ಮಾಡ್ತಿದ್ರು ಅವರೆಲ್ಲರೂ ಕೂಡ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಗಿಲ್ಲಿ ವಿನ್ನರ್ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ ಹಾಗೂ ಗಿಲ್ಲಿಗೆ ಈ ಒಂದು ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಅನ್ನ ಮಾಡಿ ಅವನು ಸೀಸನ್ 12 ವಿನ್ನರ್ ಆಗುವಂತೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೂ ಗಿಲ್ಲಿಯ ಬಗ್ಗೆ ಏನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.